ಇರಾನ್ ನೇತೃತ್ವವನ್ನು ಸಂಧಾನಕ್ಕೆ ಒಪ್ಪಿಸಿದ್ದೆ ಚೀನಾ. ಮೊದಲು ಸಂಧಾನಕ್ಕೆ ಸುತಾರಾಂ ಒಪ್ಪದ ಟೆಹರಾನ್ ಮಾತುಕತೆಗೆ ಮುಂದಾಗುವಂತೆ ಇರಾನ್ ಮೇಲೆ ಚೀನಾ ಒತ್ತಡವನ್ನು ಹೇರಿತ್ತು. ಪಾಕ್ ಒತ್ತಡವನ್ನು ಹೇರಿತ್ತು. ಆ ಮೂಲಕ ಮೊದಲು ಸುತಾರಾಂ ಒಪ್ಪದೇ ಇದ್ದಂಥ ಇರಾನ್ ಆ ನಂತರ ನಾನು ಒಪ್ಪದೇ ಹೋದರೆ ಸರ್ವನಾಶ ಆಗತ್ತೆ ಅನ್ನುವಂಥ ಆತಂಕ ಎದುರಾಗಿ ಚೀನಾ ಹೇಳಿದಂಥ ಮಾತನ್ನು ಒಪ್ಪಿಕೊಂಡು ಆ ನಂತರ ಸಂಧಾನಕ್ಕೆ ಈಗ ಒಪ್ಪಿಕೊಂಡು ನೆಚ್ಚಿಕೊಂಡಿದೆ. ಅದರಂತೆ ಚೀನಾ ಮಾತನ್ನು ಅಲ್ಲಗೆಳೆಯದೆ ಇರಾನ್ ಅಮೆರಿಕ ಮತ್ತು ಇಸ್ರೇಲ್ನ ಜೊತೆಗೆ ಮಾತುಕತೆಯನ್ನು ಮಾಡಿ ಸಮಸ್ಯೆಯನ್ನು ಬಗೆಹರಿಸಿಕೊಂಡು ತನ್ನ ಷರತ್ತುಗಳನ್ನು ಈಡೇರಿಸಿದರೆ ತಾನು ಸಂಧಾನ ಮಾಡಿಕೊಳ್ಳುವ ತೀರ್ಮಾನವನ್ನು ಮಾಡಿದೆ. ಇದಕ್ಕೆ ಕಾರಣ ಚೀನಾ. ಸಂಧಾನ ಮಾತುಕತೆ ಬಗ್ಗೆ ಇಲ್ಲಿವರೆಗೂ ತುಟಿ ಬಿಚ್ಚದ ಚೀನಾ, ಟೆಹರಾನ್ ಮೇಲೆ ರಾಜತಾಂತ್ರಿಕ ಒತ್ತಡ ಹೇರಿದ ಚೀನಾ ಮಾತುಕತೆಗಳಿಗೆ ಕೊನೆಗೂ ಟೆಹರಾನ್, ಇರಾನ್ನ ಕ್ಯಾಪಿಟಲ್ ಸಿಟಿ ಟೆಹರಾನ್ ಒಪ್ಪಿಕೊಂಡಿದೆ. ಯುಎಸ್ಎಗೆ 10 ಷರತ್ತುಗಳನ್ನು ರವಾನಿಸಿದ ಇರಾನ್ ಶುಕ್ರವಾರದ ಇಸ್ಲಾಮಾಬಾದ್ ಮಾತುಕತೆಯೇ ನಿರ್ಣಾಯಕ. ಸಂಧಾನದ ಮಾತುಕತೆ ಬಗ್ಗೆ ಇಲ್ಲಿ ಕೂಡ ಚೀನಾ ಏನೂ ಹೇಳಿಲ್ಲ. ಆದರೆ ಅಮೆರಿಕ ಹೇಳಿದೆ ಚೀನಾ ಮಧ್ಯಸ್ಥಿಕೆ ವಹಿಸಿರೋದ್ರಿಂದಾಗಿ ಮಾತುಕತೆಗೆ ಇರಾನ್ ಒಪ್ಪಿಕೊಳ್ತು ಅನ್ನೋದನ್ನು ಹೇಳಿದೆ. ಯುದ್ಧ ಎಲ್ಲವನ್ನ ಸರ್ವನಾಶ ಮಾಡುತ್ತಿದೆ ಅನ್ನುವಂಥ ಸೂಕ್ಷ್ಮತೆಯನ್ನು ಅರ್ಥ ಮಾಡಿಕೊಂಡಂಥ ಭಾರತ ಇರಾನ್ ಮತ್ತು ಅಮೆರಿಕ ಇಸ್ರೇಲ್ಗೆ ಮಾಹಿತಿಯನ್ನು ನೀಡಿತ್ತು. ಕೇವಲ ಭಾರತ ಮಾತ್ರವಲ್ಲ ಈ ಯುದ್ಧದಿಂದ ಹೈರಾಣಾಗಿ ಹೋಗಿದ್ದು, ವಿಶ್ವದ ನಾನಾ ರಾಷ್ಟ್ರಗಳು ಬಹಳ ಸಂಕಷ್ಟವನ್ನು ಅನುಭವಿಸಿದ್ದವು. ಚೀನಾ ಮತ್ತು ರಷ್ಯಾ ಇರಾನ್ನ ಜೊತೆಗೆ ನಿಂತ್ಕೊಂಡಿತ್ತು. ಈಗ ಚೀನಾವೇ ಹೇಳಿದೆ ಸಂಧಾನ ಮಾಡಿಕೊಳ್ಳೋದು ಉತ್ತಮ ಅಂತೇಳಿ. ಹೀಗಾಗಿ ಇರಾನ್ ಸಂಧಾನಕ್ಕೆ ಮಣಿದಂಗೆ ಕಾಣಿಸ್ತಾ ಇದೆ. ಟರ್ಕಿ ಈಜಿಪ್ಟ್ ಮೇಲೂ ಇರಾನ್ ನೇತೃತ್ವವನ್ನು ಸಂಧಾನಕ್ಕೆ ಒಪ್ಪಿಸಿದ್ದೆ ಚೀನಾ. ಮೊದಲು ಸಂಧಾನಕ್ಕೆ ಸುತಾರಾಂ ಒಪ್ಪದ ಟೆಹರಾನ್ ಮಾತುಕತೆಗೆ ಮುಂದಾಗುವಂತೆ ಇರಾನ್ ಮೇಲೆ ಚೀನಾ ಒತ್ತಡವನ್ನು ಹೇರಿತ್ತು. ಪಾಕ್ ಒತ್ತಡವನ್ನು ಹೇರಿತ್ತು. ಆ ಮೂಲಕ ಮೊದಲು ಸುತಾರಾಂ ಒಪ್ಪದೇ ಇದ್ದಂಥ ಇರಾನ್ ಆ ನಂತರ ನಾನು ಒಪ್ಪದೇ ಹೋದರೆ ಸರ್ವನಾಶ ಆಗತ್ತೆ ಅನ್ನುವಂಥ ಆತಂಕ ಎದುರಾಗಿ ಚೀನಾ ಹೇಳಿದಂಥ ಮಾತನ್ನು ಒಪ್ಪಿಕೊಂಡು ಆ ನಂತರ ಸಂಧಾನಕ್ಕೆ ಈಗ ಒಪ್ಪಿಕೊಂಡು ನೆಚ್ಚಿಕೊಂಡಿದೆ. ಅದರಂತೆ ಚೀನಾ ಮಾತನ್ನು ಅಲ್ಲಗೆಳೆಯದೆ ಇರಾನ್ ಅಮೆರಿಕ ಮತ್ತು ಇಸ್ರೇಲ್ನ ಜೊತೆಗೆ ಮಾತುಕತೆಯನ್ನು ಮಾಡಿ ಸಮಸ್ಯೆಯನ್ನು ಬಗೆಹರಿಸಿಕೊಂಡು ತನ್ನ ಷರತ್ತುಗಳನ್ನು ಈಡೇರಿಸಿದರೆ ತಾನು ಸಂಧಾನ ಮಾಡಿಕೊಳ್ಳುವ ತೀರ್ಮಾನವನ್ನು ಮಾಡಿದೆ. ಇದಕ್ಕೆ ಕಾರಣ ಚೀನಾ. ಸಂಧಾನ ಮಾತುಕತೆ ಬಗ್ಗೆ ಇಲ್ಲಿವರೆಗೂ ತುಟಿ ಬಿಚ್ಚದ ಚೀನಾ, ಟೆಹರಾನ್ ಮೇಲೆ ರಾಜತಾಂತ್ರಿಕ ಒತ್ತಡ ಹೇರಿದ ಚೀನಾ ಮಾತುಕತೆಗಳಿಗೆ ಕೊನೆಗೂ ಟೆಹರಾನ್, ಇರಾನ್ನ ಕ್ಯಾಪಿಟಲ್ ಸಿಟಿ ಟೆಹರಾನ್ ಒಪ್ಪಿಕೊಂಡಿದೆ. ಯುಎಸ್ಎಗೆ 10 ಷರತ್ತುಗಳನ್ನು ರವಾನಿಸಿದ ಇರಾನ್ ಶುಕ್ರವಾರದ ಇಸ್ಲಾಮಾಬಾದ್ ಮಾತುಕತೆಯೇ ನಿರ್ಣಾಯಕ. ಸಂಧಾನದ ಮಾತುಕತೆ ಬಗ್ಗೆ ಇಲ್ಲಿ ಕೂಡ ಚೀನಾ ಏನೂ ಹೇಳಿಲ್ಲ. ಆದರೆ ಅಮೆರಿಕ ಹೇಳಿದೆ ಚೀನಾ ಮಧ್ಯಸ್ಥಿಕೆ ವಹಿಸಿರೋದ್ರಿಂದಾಗಿ ಮಾತುಕತೆಗೆ ಇರಾನ್ ಒಪ್ಪಿಕೊಳ್ತು ಅನ್ನೋದನ್ನು ಹೇಳಿದೆ. ಯುದ್ಧ ಎಲ್ಲವನ್ನ ಸರ್ವನಾಶ ಮಾಡುತ್ತಿದೆ ಅನ್ನುವಂಥ ಸೂಕ್ಷ್ಮತೆಯನ್ನು ಅರ್ಥ ಮಾಡಿಕೊಂಡಂಥ ಭಾರತ ಇರಾನ್ ಮತ್ತು ಅಮೆರಿಕ ಇಸ್ರೇಲ್ಗೆ ಮಾಹಿತಿಯನ್ನು ನೀಡಿತ್ತು. ಕೇವಲ ಭಾರತ ಮಾತ್ರವಲ್ಲ ಈ ಯುದ್ಧದಿಂದ ಹೈರಾಣಾಗಿ ಹೋಗಿದ್ದು, ವಿಶ್ವದ ನಾನಾ ರಾಷ್ಟ್ರಗಳು ಬಹಳ ಸಂಕಷ್ಟವನ್ನು ಅನುಭವಿಸಿದ್ದವು. ಚೀನಾ ಮತ್ತು ರಷ್ಯಾ ಇರಾನ್ನ ಜೊತೆಗೆ ನಿಂತ್ಕೊಂಡಿತ್ತು. ಈಗ ಚೀನಾವೇ ಹೇಳಿದೆ ಸಂಧಾನ ಮಾಡಿಕೊಳ್ಳೋದು ಉತ್ತಮ ಅಂತೇಳಿ. ಹೀಗಾಗಿ ಇರಾನ್ ಸಂಧಾನಕ್ಕೆ ಮಣಿದಂಗೆ ಕಾಣಿಸ್ತಾ ಇದೆ. ಇರಾನ್ ನೇತೃತ್ವವನ್ನು ಸಂಧಾನಕ್ಕೆ ಒಪ್ಪಿಸಿದ್ದೆ ಚೀನಾ. ಮೊದಲು ಸಂಧಾನಕ್ಕೆ ಸುತಾರಾಂ ಒಪ್ಪದ ಟೆಹರಾನ್ ಮಾತುಕತೆಗೆ ಮುಂದಾಗುವಂತೆ ಇರಾನ್ ಮೇಲೆ ಚೀನಾ ಒತ್ತಡವನ್ನು ಹೇರಿತ್ತು. ಪಾಕ್ ಒತ್ತಡವನ್ನು ಹೇರಿತ್ತು. ಆ ಮೂಲಕ ಮೊದಲು ಸುತಾರಾಂ ಒಪ್ಪದೇ ಇದ್ದಂಥ ಇರಾನ್ ಆ ನಂತರ ನಾನು ಒಪ್ಪದೇ ಹೋದರೆ ಸರ್ವನಾಶ ಆಗತ್ತೆ ಅನ್ನುವಂಥ ಆತಂಕ ಎದುರಾಗಿ ಚೀನಾ ಹೇಳಿದಂಥ ಮಾತನ್ನು ಒಪ್ಪಿಕೊಂಡು ಆ ನಂತರ ಸಂಧಾನಕ್ಕೆ ಈಗ ಒಪ್ಪಿಕೊಂಡು ನೆಚ್ಚಿಕೊಂಡಿದೆ. ಅದರಂತೆ ಚೀನಾ ಮಾತನ್ನು ಅಲ್ಲಗೆಳೆಯದೆ ಇರಾನ್ ಅಮೆರಿಕ ಮತ್ತು ಇಸ್ರೇಲ್ನ ಜೊತೆಗೆ ಮಾತುಕತೆಯನ್ನು ಮಾಡಿ ಸಮಸ್ಯೆಯನ್ನು ಬಗೆಹರಿಸಿಕೊಂಡು ತನ್ನ ಷರತ್ತುಗಳನ್ನು ಈಡೇರಿಸಿದರೆ
ತಾನು ಸಂಧಾನ ಮಾಡಿಕೊಳ್ಳುವ ತೀರ್ಮಾನವನ್ನು ಮಾಡಿದೆ. ಇದಕ್ಕೆ ಕಾರಣ ಚೀನಾ. ಸಂಧಾನ ಮಾತುಕತೆ ಬಗ್ಗೆ ಇಲ್ಲಿವರೆಗೂ ತುಟಿ ಬಿಚ್ಚದ ಚೀನಾ. ಟೆಹರಾನ್ ಮೇಲೆ ರಾಜತಾಂತ್ರಿಕ ಒತ್ತಡ ಹೇರಿದ ಚೀನಾ ಮಾತುಕತೆಗಳಿಗೆ ಕೊನೆಗೂ ಟೆಹರಾನ್, ಇರಾನ್ನ ಕ್ಯಾಪಿಟಲ್ ಸಿಟಿ ಟೆಹರಾನ್ ಒಪ್ಪಿಕೊಂಡಿದೆ. ಯುಎಸ್ಎಗೆ 10 ಷರತ್ತುಗಳನ್ನು ರವಾನಿಸಿದ ಇರಾನ್ ಶುಕ್ರವಾರದ ಇಸ್ಲಾಮಾಬಾದ್ ಮಾತುಕತೆಯೇ ನಿರ್ಣಾಯಕ. ಸಂಧಾನದ ಮಾತುಕತೆ ಬಗ್ಗೆ ಇಲ್ಲಿ ಕೂಡ ಚೀನಾ ಏನೂ ಹೇಳಿಲ್ಲ. ಆದರೆ ಅಮೆರಿಕ ಹೇಳಿದೆ ಚೀನಾ ಮಧ್ಯಸ್ಥಿಕೆ ವಹಿಸಿರೋದ್ರಿಂದಾಗಿ ಮಾತುಕತೆಗೆ ಇರಾನ್ ಒಪ್ಪಿಕೊಳ್ತು ಅನ್ನೋದನ್ನು ಹೇಳಿದೆ. ಯುದ್ಧ ಎಲ್ಲವನ್ನ ಸರ್ವನಾಶ ಮಾಡುತ್ತಿದೆ ಅನ್ನುವಂಥ ಸೂಕ್ಷ್ಮತೆಯನ್ನು ಅರ್ಥ ಮಾಡಿಕೊಂಡಂಥ ಭಾರತ ಇರಾನ್ ಮತ್ತು ಅಮೆರಿಕ ಇಸ್ರೇಲ್ಗೆ ಮಾಹಿತಿಯನ್ನು ನೀಡಿತ್ತು. ಕೇವಲ ಭಾರತ ಮಾತ್ರವಲ್ಲ ಈ ಯುದ್ಧದಿಂದ ಹೈರಾಣಾಗಿ ಹೋಗಿದ್ದು, ವಿಶ್ವದ ನಾನಾ ರಾಷ್ಟ್ರಗಳು ಬಹಳ ಸಂಕಷ್ಟವನ್ನು ಅನುಭವಿಸಿದ್ದವು. ಚೀನಾ ಮತ್ತು ರಷ್ಯಾ ಇರಾನ್ನ ಜೊತೆಗೆ ನಿಂತ್ಕೊಂಡಿತ್ತು. ಈಗ ಚೀನಾವೇ ಹೇಳಿದೆ ಸಂಧಾನ ಮಾಡಿಕೊಳ್ಳೋದು ಉತ್ತಮ ಅಂತೇಳಿ. ಹೀಗಾಗಿ ಇರಾನ್ ಸಂಧಾನಕ್ಕೆ ಮಣಿದಂಗೆ ಕಾಣಿಸ್ತಾ ಇದೆ. ಟರ್ಕಿ ಈಜಿಪ್ಟ್ ಮೇಲೂ ಇರಾನ್ ನೇತೃತ್ವವನ್ನು ಸಂಧಾನಕ್ಕೆ ಒಪ್ಪಿಸಿದ್ದೆ ಚೀನಾ. ಮೊದಲು ಸಂಧಾನಕ್ಕೆ ಸುತಾರಾಂ ಒಪ್ಪದ ಟೆಹರಾನ್ ಮಾತುಕತೆಗೆ ಮುಂದಾಗುವಂತೆ ಇರಾನ್ ಮೇಲೆ ಚೀನಾ ಒತ್ತಡವನ್ನು ಹೇರಿತ್ತು. ಪಾಕಿಂಗ್ ಒತ್ತಡವನ್ನು ಹೇರಿತ್ತು. ಆ ಮೂಲಕ ಮೊದಲು ಸುತಾರಾಂ ಒಪ್ಪದೇ ಇದ್ದಂಥ ಇರಾನ್ ಆ ನಂತರ ನಾನು ಒಪ್ಪದೇ ಹೋದರೆ ಸರ್ವನಾಶ ಆಗತ್ತೆ ಅನ್ನುವಂಥ ಆತಂಕ ಎದುರಾಗಿ ಚೀನಾ ಹೇಳಿದಂಥ ಮಾತನ್ನು ಒಪ್ಪಿಕೊಂಡು ಆ ನಂತರ ಸಂಧಾನಕ್ಕೆ ಈಗ ಒಪ್ಪಿಕೊಂಡು ನೆಚ್ಚಿಕೊಂಡಿದೆ. ಅದರಂತೆ ಚೀನಾ ಮಾತನ್ನು ಅಲ್ಲಗೆಳೆಯದೆ ಇರಾನ್ ಅಮೆರಿಕ ಮತ್ತು ಇಸ್ರೇಲ್ನ ಜೊತೆಗೆ ಮಾತುಕತೆಯನ್ನು ಮಾಡಿ ಸಮಸ್ಯೆಯನ್ನು ಬಗೆಹರಿಸಿಕೊಂಡು ತನ್ನ ಷರತ್ತುಗಳನ್ನು ಈಡೇರಿಸಿದರೆ ತಾನು ಸಂಧಾನ ಮಾಡಿಕೊಳ್ಳುವ ತೀರ್ಮಾನವನ್ನು ಮಾಡಿದೆ. ಇದಕ್ಕೆ ಕಾರಣ ಚೀನಾ. ಸಂಧಾನ ಮಾತುಕತೆ ಬಗ್ಗೆ ಇಲ್ಲಿವರೆಗೂ ತುಟಿ ಬಿಚ್ಚದ ಚೀನಾ. ಟೆಹರಾನ್ ಮೇಲೆ ರಾಜತಾಂತ್ರಿಕ ಒತ್ತಡ ಹೇರಿದ ಚೀನಾ ಮಾತುಕತೆಗಳಿಗೆ ಕೊನೆಗೂ ಟೆಹರಾನ್, ಇರಾನ್ನ ಕ್ಯಾಪಿಟಲ್ ಸಿಟಿ ಟೆಹರಾನ್ ಒಪ್ಪಿಕೊಂಡಿದೆ. ಯುಎಸ್ಎಗೆ 10 ಷರತ್ತುಗಳನ್ನು ರವಾನಿಸಿದ ಇರಾನ್ ಶುಕ್ರವಾರದ ಇಸ್ಲಾಮಾಬಾದ್ ಮಾತುಕತೆಯೇ ನಿರ್ಣಾಯಕ. ಸಂಧಾನದ ಮಾತುಕತೆ ಬಗ್ಗೆ ಇಲ್ಲಿ ಕೂಡ ಚೀನಾ ಏನೂ ಹೇಳಿಲ್ಲ. ಆದರೆ ಅಮೆರಿಕ ಹೇಳಿದೆ ಚೀನಾ ಮಧ್ಯಸ್ಥಿಕೆ ವಹಿಸಿರೋದ್ರಿಂದಾಗಿ ಮಾತುಕತೆಗೆ ಇರಾನ್ ಒಪ್ಪಿಕೊಳ್ತು ಅನ್ನೋದನ್ನು ಹೇಳಿದೆ. ಯುದ್ಧ ಎಲ್ಲವನ್ನ ಸರ್ವನಾಶ ಮಾಡುತ್ತಿದೆ ಅನ್ನುವಂಥ ಸೂಕ್ಷ್ಮತೆಯನ್ನು ಅರ್ಥ ಮಾಡಿಕೊಂಡಂಥ ಭಾರತ ಇರಾನ್ ಮತ್ತು ಅಮೆರಿಕ ಇಸ್ರೇಲ್ಗೆ ಮಾಹಿತಿಯನ್ನು ನೀಡಿತ್ತು. ಕೇವಲ ಭಾರತ ಮಾತ್ರವಲ್ಲ ಈ ಯುದ್ಧದಿಂದ ಹೈರಾಣಾಗಿ ಹೋಗಿದ್ದು, ವಿಶ್ವದ ನಾನಾ ರಾಷ್ಟ್ರಗಳು ಬಹಳ ಸಂಕಷ್ಟವನ್ನು ಅನುಭವಿಸಿದ್ದವು. ಚೀನಾ ಮತ್ತು ರಷ್ಯಾ ಇರಾನ್ನ ಜೊತೆಗೆ ನಿಂತ್ಕೊಂಡಿತ್ತು. ಈಗ ಚೀನಾವೇ ಹೇಳಿದೆ ಸಂಧಾನ ಮಾಡಿಕೊಳ್ಳೋದು ಉತ್ತಮ ಅಂತೇಳಿ. ಹೀಗಾಗಿ ಇರಾನ್ ಸಂಧಾನಕ್ಕೆ ಮಣಿದಂಗೆ ಕಾಣಿಸ್ತಾ ಇದೆ. ಟರ್ಕಿ ಈಜಿಪ್ಟ್ ಮೇಲೂ ಇರಾನ್ ನೇತೃತ್ವವನ್ನು ಸಂಧಾನಕ್ಕೆ ಒಪ್ಪಿಸಿದ್ದೆ ಚೀನಾ. ಮೊದಲು ಸಂಧಾನಕ್ಕೆ ಸುತಾರಾಂ ಒಪ್ಪದ ಟೆಹರಾನ್ ಮಾತುಕತೆಗೆ ಮುಂದಾಗುವಂತೆ ಇರಾನ್ ಮೇಲೆ ಚೀನಾ ಒತ್ತಡವನ್ನು ಹೇರಿತ್ತು.